ತೋರಿಸ್ತಾನು ಏನಂತಂದ್ರು ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ? ಆರಾಮದಿರಿನ? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು ಶನಿವಾರ ಬೆಳಗ್ಗೆ 6 ಗಂಟೆ ಆಗೈತೆ ರೀ ಟೈಮ್. ಈಗೆಲ್ಲ ಕೆಲಸನೂ ಮುಗೀತು, ಕಸ ಪರಿಸಿ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡ್ಬಿಟ್ಟು ಜಳಕ ಮಾಡಿ ಬಂದಿದ್ದೀನಿ ರೀ. ಫಸ್ಟಿಗೆ ದೇವರನ್ನ ತಿಕ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಬೇಕಂತೇಳಿ ನಾವು ದೇವರ ತಿಕ್ಬಿಟ್ಟು ಕೊಡ್ತೀನಿ. ನಮ್ಮ ಮನೆಯವರಿದ್ರೆ ಒರೆಸಿ ಎಲ್ಲ ಜೋಡಿಸ್ಕೊಂಡು ಪೂಜೆ ಮಾಡ್ತಾರೆ. ದೇವರ ತಿಕ್ ಕೊಟ್ಬಿಟ್ಟು ಅಡುಗೆ ಕೆಲಸನ ಮಾಡಬೇಕು. ಅದಕ್ಕಂತ ಫಸ್ಟಿಗೆ ದೇವರ ತಿಕ್ಕೊಳಕತ್ತಿದ್ದೀನಿ ರೀ. 2 ಸಲ ಆಯಿತು ದೇವರ ತಿಕ್ಕಾಕ ಹೋಗಿದ್ದಿಲ್ಲ. ನಾನು ಅಮಾಸಿಗೊಮ್ಮ ಮತ್ತು ಹುಣ್ಣಿಮೆಗೊಮ್ಮ ತಿಂಗಳದಾಗ 2 ಸಲ ತಿಕ್ಕೊಳ್ಳೋದು ಅಷ್ಟೇ ರೀ. ಅಂದರೆ ಸಬೀನಾ ಮತ್ತು ನಿಂಬೆಹಣ್ಣು ಹಚ್ಬಿಟ್ಟು ತಿಕ್ಕೋತೀನಿ. 2 ಸಲ ಆಯಿತು ತಿಕ್ಕಾಕ ಹೋಗಿದ್ದಿಲ್ಲ ರೀ. ಒಂದು ಸಲ ಸ್ವಲ್ಪ ಆರಾಮಿದ್ದಿಲ್ಲ, ಒಂದು ಸಲ ತಿಕ್ಕಾಗಪ್ಲೆ ಇದ್ದಿದ್ದಿಲ್ಲ ಅಂತ ತಿಕ್ಕಾಕ ಹೋಗಿದ್ದಿಲ್ಲ. ನಮ್ಮ ಮನೆಯವರು ತಿಕ್ಬಿಟ್ಟು ಪೂಜೆ ಮಾಡಿದರು. ಬಟ್ ಅವರು ತಿಕ್ಬಿಟ್ರೆ ಅಷ್ಟು ಜಿಡ್ಡೆಲ್ಲ ಹೋಗೋದೇ ಇಲ್ಲ ರೀ. ಸುಮ್ಮನೆ ಲೈಟಾಗಿ ತಿಕ್ಬಿಟ್ಟು ಇಟ್ಟು ಜೋಡಿಸಿ ಪೂಜೆ ಮಾಡ್ತಾರೆ. ಬಟ್ ಅನಿವಾರ್ಯ ಇದ್ದಾಗ ಮಾಡ್ತಾರೆ. ಈಗಂತೂ ಫ್ರೀ ಇದ್ದಿಲ್ಲ ನಾನು ಬೆಳಿಗ್ಗೆ, ಅದಕ್ಕೆ ಎಲ್ಲ ದೇವರನ್ನ ತಿಕ್ಕೊಟ್ರೆ ಆಯ್ತಂತ ತಿಕ್ಕಾಕತ್ತಿದ್ದೀನಿ ನೋಡಿರಿ. ಸಬೀನಾ ಮತ್ತು ನಿಂಬೆಹಣ್ಣು ಹಚ್ಬಿಟ್ಟು ದೇವರ ತಿಕ್ಕೊತೀನಿ. ಮತ್ತು ಅದು ದೇವ್ರ ಮನೆಗೂ ಸ್ವಲ್ಪ ಸಬೀನ ಹಚ್ಚಿನೇ ತಿಕ್ಕೊಂಬಿಟ್ಟು ತೊಳ್ಕೊತೀನಿ ರೀ. ಜಿಡ್ಡೆಲ್ಲ ಹೋಗ್ಬಿಡ್ತೈತಿ ಸಬೀನ ಹಚ್ಬಿಟ್ರೆ. ಅದು ದೇವರ ತಿಕ್ಕಕ್ಕೇ ಸಪ್ರೇಟಾಗಿ ಸ್ಕ್ರಬ್ಬು ಮತ್ತು ಸಬೀನ ಎಲ್ಲ ಎತ್ತಿ ಇಟ್ಟಿರ್ತೀನಿ ರೀ. ಈಗ ದೇವರನ್ನ ತಿಕ್ಕಾಕತ್ತಿದ್ದೀನಿ ರೀ. ನಮ್ಮ ಮನೆಯವರಿದ್ರೆ ಫೋಟೋ ಎಲ್ಲ ಒರೆಸ್ಕೊಂಡ್ಬಿಟ್ಟು ಜೋಡಿಸ್ಕೊತಾರೆ, ಮತ್ತು ಹೂ ಹರ್ಕೊಂಬರೋದು ಮತ್ತು ದೀಪಕ್ಕೆ ಬತ್ತಿ ಎಲ್ಲ ಮಾಡ್ಕೋದು ಮಾಡ್ತಾರೆ. ನಾನಿದ್ರೆ ದೇವರ ತಿಕ್ಕಿ ಕೊಟ್ಬಿಡ್ತೀನಿ ರೀ. ಇನ್ನು ಅಡುಗೆನೂ ಕೆಲಸ ಮಾಡಬೇಕು, ಚಪಾತಿ ಪಲ್ಯ ಮಾಡಬೇಕು. ನನ್ನ ಮಗ ಇದ್ರೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ನಾನು ಏನು ಮಾಡಲೇನು ಮಮ್ಮಿ ಹೇಳಿ ಹೆಲ್ಪ್ ಮಾಡಲೇನು ಅಂತೇಳಿ ಕಿಟಕಿಟಿ ಸ್ಟಾರ್ಟ್ ಆಗಿತ್ತು ರೀ ಅವಂದು. ಯಾಕಂದರೆ ಸುಮ್ಮ ಕೂಡ ಮನುಷ್ಯನೇ ಅಲ್ಲ. ಈಗ ಬೆಳಗ್ಗೆ 5 ಗಂಟೆಗೆ ಜಿಮ್ಮಿಗೆ ಹೋಗಿರ್ತಾನೆ ರೀ. ಈಗ ಬಂದಾನು 1.5 ತಾಸು ಆಯ್ತು. ಈಗ ಬಂದುಬಿಟ್ಟು ಚಾಲು ಮಾಡ್ಯಾನ್ರಿ. ಏನು ಮಾಡಲಿ ಮಮ್ಮಿ, ಏನು ಹೆಲ್ಪ್ ಮಾಡಲಿ ಅಂಥೇಳಿ. ಏನು ಬೇಡ ನಾ ಮಾಡ್ತೀನಿ ಅಂತ ಹೇಳಕತ್ತಿದ್ದೆ ರೀ. ಹೀರಿಕೆ ಪಲ್ಯ ಮತ್ತು ಚಪಾತಿ ಮಾಡ್ತೀನಿ, ನೀ ಏನು ಟೆನ್ಷನ್ ತೊಗೋಬೇಡ ಅಂತ ಅಂದೆ ನಾನು. ಇಲ್ಲ ಮಮ್ಮಿ ನಾ ಮಾಡ್ತೀನಿ, ಪಲ್ಯ ಮಾಡ್ತೀನಿ, ಚಪಾತಿ ನೀವು ಮಾಡ್ರಿ ಅಂತ ಮಾಡಕತ್ತಾನ ನೋಡ್ರಿ. ಯಾಕಂದ್ರೆ ಮೊಬೈಲ್ ನೋಡ್ಕೊಂಡು ಕುಂತ್ರೆ ಬೈತೀನಿ ಬಾ ಅಂತ ಅಡುಗೆ ಮನೆಗೆ ಬಂದು ಏನಾದರೂ ಮಾಡ್ತಾ ಇರ್ತಾನೆ ರೀ. ಇಲ್ಲಾಂದ್ರೆ ಸುಮ್ಮನೆ ಕೂಡೋದು ಒಂದು ಕಡೆ ಆಗಂಗಿಲ್ಲ. ಅದಕ್ಕಂತ ಮೊಬೈಲ್ ನೋಡ್ಕೊಂಡು ಕುಂತ್ರೆ ಮಮ್ಮಿ ಮುಂಜಾನೆದು ಬೈತಾರು, ಮುಂಜಾನೆದು ಮೊಬೈಲ್ ನೋಡಬಾರ್ದು ಅಂತೇಳಿ. ಅದಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ಬಂದುಬಿಟ್ಟು ಹೀರಿಕೆ ಪಲ್ಯ ಮಾಡ್ತೀನಂತ್ರಿ. ನಾನು ಚಪಾತಿ ಮಾಡ್ತೀನಿ. ಬ್ಯಾಡ ಅಂದ್ರೂ ಕೇಳಂಗಿಲ್ಲ. ಅವ ಪಲ್ಯ ಮಾಡಕ್ಕೆ ಹಚ್ಚಿಬಿಟ್ರೆ ಮನುಗ್ರಿ 1 ತಾಸು ತೊಗೊತಾನು. ತನಗಿದ್ರೆ ಡಬ್ಬಿ ಕಟ್ಟಬೇಕಾಗುತ್ತಲ್ರಿ 7:30 ಅದಕ್ಕೆ ಹೇಳಿದ್ರೂ ಕೇಳೇ ಇಲ್ಲ. ಏನಾರು ಮಾಡಪ್ಪ ಅಂತ ಅಂದು ನಾನು ಹಿಟ್ಟು ಕಲ್ಸಾಕತ್ತಿದ್ದೀನಿ ರೀ. ಹಿಟ್ಟು ಕಲಿಸಿ ಚಪಾತಿ ಮಾಡಿದ್ರು ಪಲ್ಯ ಮಾಡಿದ್ರು ಆಗಲೇ ಇಲ್ಲ. ಪಾಪ ತನು ಬರೀ ಚಪಾತಿ ಬೆಲ್ಲ ತುಪ್ಪ ಕಟ್ಕೊಂಡು ಹೋದ್ಲು. ಮತ್ತು ಏನಾರ ಅಂದ್ಕೂಡಲೇ ಶಟ್ಕೊಂತಂದ್ರೆ ಅದಕ್ಕೆ ಏನಾರು ಮಾಡಪ್ಪ ಅಂತ ಬಿಟ್ಟೆ ರೀ. ನಾನು ಹಿಟ್ಟು ಕಲಿಸಿ ಇಟ್ಕೊತೀನಿ. ಮುಂಜಾನೆ ಎದ್ದ ಕೂಡಲೇ ಇಷ್ಟೇ ಗಡಿಬಿಡಿ ಇರ್ತೈತೆ ನೋಡ್ರಿ. ಎಲ್ಲ ಕೆಲಸ ಮಾಡೋ ತನಕನೂ ಫುಲ್ ಸುಸ್ತು ಆಗ್ಬಿಡ್ತೈತೆ. ನನಗೂ ಸ್ವಲ್ಪ ಆರಾಮಿಲ್ಲ, ಇನ್ನು ರಿಕವರ್ ಆಗೋಕೆ ಸ್ವಲ್ಪ ಟೈಮ್ ತೊಗೋತೈತ್ರಿ. ಆದರೆ ಹಾಗೆ ಕುಂತ್ಬಿಟ್ರೆ ಏನೂ ಕೆಲಸ ಮಾಡೋಕೆ ಮನಸ್ಸು ಆಗಂಗಿಲ್ಲ. ಹಾಗೆ ಸ್ವಲ್ಪ ಮಾಡ್ತಾಯಿದ್ರೆ ಮಾಡ್ಬೇಕಂತ ಮನಸ್ಸು ಬರ್ತೈತ್ರಿ. ಮತ್ತು ಸುಸ್ತು ಅನ್ಸಂಗಿಲ್ಲ. ಕುಂತ್ಬಿಟ್ರೆ ತೀರಾ ಸುಸ್ತು ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಕುಡಾಕೆ ಹೋಗಂಗಿಲ್ಲ ರೀ. ಏನಾದರೂ ಮಾಡ್ತಾ ಇರೋದು ಹಂಗೆ ಮಾಡ್ಬೇಕಂತ ಅನ್ಸುತ್ತೆ ಕೆಲಸ. ಇಲ್ಲಾಂದ್ರೆ ಕೂತ್ಬಿಟ್ರೆ ಹೊಟ್ಟೆ ಹೇಳೋಕ್ಕೂ ಮನಸ್ಸಾಗಲ್ಲ, ಊಟ ಮಾಡೋಕ್ಕೂ ಮನಸ್ಸಾಗಲ್ಲ, ಮತ್ತು ಕೆಲಸ ಮಾಡೋಕ್ಕೂ ಮನಸ್ಸಾಗಲ್ಲ ರೀ. ಈ ಕಡೆ ನಮ್ಮ ಮನೆಯವರು ದೇವರನ್ನ ಎಲ್ಲ ಜೋಡಿಸ್ಕೊಂಡು ಇಟ್ಕೊಳಕತ್ತಾರು. ಅದನ್ನೇ ಅನ್ನಕತ್ತಿದ್ದೆ ನಮ್ಮ ಮನೆಯವ್ರಿಗೆ. ಹೊಟ್ಟೆ ಅವನು ಯಾವುದೇ ಕೇಳಂಗಿಲ್ಲ ರೀ. ಬರೀ ನನ್ನ ಜೀವನೇ ತಿಂತಾನು. ಅಡುಗೆ ಮನೆ ಬಿಟ್ಟು ಹೊರಗೆ ಹೋಗಿ ನೀನು ಎಲ್ಲ ಮಾಡ್ಕೊಂತಂತೆ ಮನುಗ ಬಯಕತ್ತಿದ್ದೆ ರೀ. ಬಟ್ ಅವ್ನು ಕೇಳ್ತಾನೆ ರೀ. ಮನಸ್ಸಿನಾಗ ಬಂದ ತಕ್ಷಣ ಅದು ಯಾರು ಹೇಳಿದ್ರು ಕೇಳಂಗಿಲ್ಲ. ಸ್ವಲ್ಪ ಬಾಯಿ ಜೋರು ಮಾಡಿಬಿಡ್ತಾನೆ. ಎಲ್ಲಿದ್ದು ಬ್ಯಾಡ್ಬಿಡು ಜಗಳಕ್ಕೆ ಮೂಲ ಅಂತ ನಾನು ಕುಂತ್ಬಿಡ್ತೀನಿ ರೀ. ಆ ಥರ ಜಗಳ ಎಲ್ಲ ನಾವು ಮಾಡವಂತ ಸ್ಟಾರ್ಟ್ ಮಾಡಿಬಿಡ್ತಾನು. ನಾನು ಸ್ವೀಟ್ ಇರಲ್ಲ ಮನ್ಯಾಗ ಇದು ಅದ್ರಾಗೆ ಡಾರ್ಕ್ ಚಾಕ್ಲೇಟ್ ಹನಿ ಹಾಕಿಬಿಟ್ರೆ ಇದ್ರಕ್ಕಿಂತ ಟೇಸ್ಟ್ ಅಲ್ಲಿ ಡಾರ್ಕ್ ಚಾಕ್ಲೇಟ್ ಚಲೋ ಇರ್ತೈತೆ, ಕೈ ಇರ್ತೈತಿ. ಆಮೇಲೆ ಆ ಶುಗರ್ ಅದು ಏನು ಇರಲ್ಲ, ತಿನ್ಬೋದು. ನಿಮ್ಗೊಂದು ವಿಡಿಯೋ ನೋಡಿದ್ರೆ ನೋಡಿಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದು ಕ್ಯಾಂಡಿ ಪ್ರೋಟೀನ್ ಬಾರ್. ನನ್ನ ಮಗನಿಗಿದ್ರೆ ಪೀನಟ್ ಬಟರ್ ಮಾಡಿಕೊಡ್ಬೇಕಂತ್ರಿ. ಮತ್ತು ಅದು ಡ್ರೈ ಫ್ರೂಟ್ಸ್ ಹಾಕಿ
ಏನು ಬರ್ಫಿ ಥರ ಮಾಡಿಕೊಡ್ಬೇಕಂತ ಹೇಳಾಕತ್ತಿದ್ದ. ಆಯ್ತಪ್ಪ ಮಾಡಿಕೊಡೋಣ ಅಂತೇಳಿ ಅಂದೆ ರೀ. ಯಾವಾಗ ಮಾಡಿಕೊಡ್ತೀರಿ ಬರೀ ಹೇಳಾಕತ್ತೀರಿ ಅಂತ ಅನ್ನಕತ್ತಿದ್ದ. ಆಯ್ತಪ್ಪ ಯಾವಾಗ ಆಗ್ತೈತಲ್ಲ ಅವಾಗ ಮಾಡಿಕೊಡೋಣ, ಯಾಕೆ ಟೆನ್ಷನ್ ತೊಗೊಳಕತ್ತಿ, ಯಾಕಂದ್ರೆ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ತರಬೇಕಲ್ರಿ, ಸ್ವಲ್ಪ ತರಬೇಕಾಗಿತ್ತು. ಈ ಗ್ರೋಸರಿ ಎಲ್ಲ ತಂದಿಲ್ಲ, ಈಗ ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ ತಂದು ಮಾಡಿಕೊಡ್ತೀನಿ ಅಂತ ಅನ್ನಕತ್ತಿದ್ದೆ. ನಮ್ಮ ತನು ಇದ್ರೆ ಬಂದಾವ್ರಿ, ಜಳಕ ಮಾಡಿ ತಲೆಗಿಲಿ ಹಿಕ್ಕೊಂಡು ಇನ್ನೂ ಮಾಡಿಲ್ಲ ಡಬ್ಬಿ, ನೀವು ಯಾವಾಗ ಮಾಡೋರಂತ ಸ್ಟಾರ್ಟ್ ಮಾಡ್ಯಾಳು. ನನ್ನ ಮಗ ಇದ್ರೆ ತನಗೆ ಭಯಕ್ಕೆ ಸ್ಟಾರ್ಟ್ ಮಾಡ್ಯಾನು, ಬರೀ ನೀನು ಬಂದ ಕೂಡಲೇ ಆಯ್ತಿಲ್ಲ ಅಂತ ಕೇಳ್ತಿ ಅಂತೇಳಿ ಶಟ್ಕೊಂಡ್ಬಿಟ್ಟು ಹೋದ್ಲ್ರಿ ತನು. ನಮ್ಮ ಮನೆಯವರು ಪೂಜೆನೂ ಮಾಡಾಕತ್ತಿದ್ರು. ಚಪಾತಿ ಅಷ್ಟೇ ಮಾಡಿದೆ ರೀ, ಪಲ್ಯ ಅಂತೂ ಮಾಡಲೇ ಇಲ್ಲ. ಮನು ಇನ್ನೂ ಹೀರಿಗೆ ಕಟ್ ಮಾಡೋದನ್ನೇ ಮುಗ್ದಿಲ್ಲ. ನಾನು ಹಿಟ್ಟು ಕಲಸಿ ಚಪಾತಿ ಮಾಡಿದೆ ಅಂದ್ರೂ ತನು ಇದ್ರೆ ಬೆಲ್ಲ ತುಪ್ಪ ಕಟ್ಕೊಂಡು ಹೋದ್ಲು. ಒಂದು 3 ಚಪಾತಿ ಅಷ್ಟೇ ಮಾಡಿದ್ದೀನಿ ರೀ. ಒಂದು ಚಪಾತಿ ತಿಂದುಬಿಟ್ಟು 2 ಚಪಾತಿ ಕಟ್ಕೊಂಡು ಹೋದ್ಲು. ಪಲ್ಯ ಮಾಡ್ತಾನಂತ್ರಿ ಮನು, ಯಾವಾಗ ಮಾಡಲ್ಲಕ್ಕಂತೇಳಿ ಬಿಟ್ಟೆ ನಾನು. ಅವನಿಗೆ ಕಾರ್ಸಕತ್ತಿದ್ದೆ, ಹೊಡ್ಯಾಕತ್ತಿದ್ದೆ ರೀ. ಹೊಡಿಬೇಡ್ರಿ, ನಂಗೆ ಸಿಟ್ಟು ಬರ್ತೈತಿ, ತಲೆಗೆ ಹೊಡಿಬೇಡ್ರಿ, ಅಲ್ಲಿ ಹೊಡಿಬೇಡ್ರಿ, ಚೂಟ್ ಬೇಡ್ರಿ ಅಂತ ಸ್ಟಾರ್ಟ್ ಮಾಡಿದ್ದೆ. ನಾನು ಹೊಡ್ಯಾಕೆ ನೋಡಂತೇಳಿ ಅನ್ನಕತ್ತಿದ್ದೆ, ಕಾರ್ಸಕತ್ತಿದ್ದೆ ರೀ. ನಂಗೆ ಸಿಟ್ಟು ಬರ್ತೈತಿ ಮಮ್ಮಿ, ಹಂಗೆ ಮಾಡ್ಬೇಕು ಹೋಗ್ಬೇಡ್ರಿ ಅಂತ ಅಂದ. ನಾನು ತನು ಇದ್ರೆ ಕಾಲೇಜ್ಗೆ ಹೊಂಟಾವ ನೋಡ್ರಿ. ಮನು ಇದ್ರೆ ಪಲ್ಯ ಮಾಡ್ತಾನೋ, ಪಲ್ಯನೂ ರೆಡಿ ಆಯಿತು. ಇನ್ನು ಊಟ ಮಾಡೋದು ನೋಡ್ರಿ. ಮಸ್ತಾಗಿ ಹೀರಿಕಾಯಿ ಪಲ್ಯ ಮತ್ತು ಚಪಾತಿ ಮಸ್ತಾಗಿತ್ತು ರೀ, ಟೇಸ್ಟ್ ಆಗಿತ್ತು. ಮನೂ ಚಲೋ ಮಾಡ್ತಾನೋ, ಕರೆಕ್ಟ್ ಖಾರ ಉಪ್ಪು ಹಾಕಿರ್ತಾನೋ, ಟೇಸ್ಟ್ ಆಗಿರ್ತೈತಿ. ಈಗ ಟೈಮ 2 ಗಂಟೆ ಆಗೈತೆ ನೋಡ್ರಿ. ಇಷ್ಟು ತನಕ ಬಟ್ಟೆ ಬಾಂಡೆ ಎಲ್ಲ ಕೆಲಸನೂ ಆಯಿತು. ನಮ್ಮ ಮನೆಯವರು ಬಂದಿದ್ದರು. ಮಧ್ಯಾಹ್ನ ಆಶ್ರಮಕ್ಕೆ ಹೋಗಿ ಬರ್ಬೇಕಂತೇಳಿ ಹೊಂಟೀವಿ ನೋಡ್ರಿ. ವರ್ಷ 2 ಸಲ ಹೋಗ್ತೀವಿ ನಾವು. ಅಂದ್ರೆ ಹುಣ್ಣಿಮೆ ನಾಳೆ ಐತಂದ್ರೆ ಇವತ್ತು ಹೋಗ್ತೀವಿ, ಮತ್ತು ಹುಣ್ಣಿಮೆ ದಿವಸನೂ ಹೋಗ್ತೀವಿ. ಜನ ಅಂತೂ ಸಿಕ್ಕಾಪಟ್ಟೆ ಬಂದಿರ್ತಾರೆ, ಎಲ್ಲ ಕಡೆಯಿಂದ ಜನ ಬಂದಿರ್ತಾರೆ. ಅಂದ್ರೆ ಬೇರೆ ಊರಿಂದನೂ ಬಂದಿರ್ತಾರೆ. ಇವತ್ತು ಮತ್ತು ನಾಳೆ ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ. ಇವತ್ತು ಸ್ವಲ್ಪ ಕಮ್ಮಿ ಇರ್ತೈತ್ರಿ, ನಾಳೆ ಅಂತೂ ರೀ ನಿಂದ್ರಾಕ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೋ. ಅದಕ್ಕೆ ಈಗ ಹೋಗಿ ಬರೋಣ ನಡಿ ಅಂತೇಳಿ ನಮ್ಮ ಮನೆಯವರು ಕರ್ಕೊಂಡು ಹೊಂಟಿದ್ರು ರೀ. ನಾವು ಬಂದೀವಿ ನೋಡ್ರಿ ಈಗ ಆಶ್ರಮಕ್ಕೆ. ಇವತ್ತು ನೋಡ್ರಿ ಸ್ವಲ್ಪ ಜನ ಆದರು. ನಾಳೆ ಅಂತೂ ಇಲ್ಲಿ ಫುಲ್ ಪಾಳೆ ಹತ್ತಿರ್ತೈತ್ರಿ, ಗೇಟ್ ತನಕನೂ ಅಷ್ಟು ಜನ ಇರ್ತಾರೋ, ಸಿಕ್ಕಾಪಟ್ಟೆ ಪಾಳೆ ಇದಿರ್ತೈತಿ. ಇವತ್ತು ಸ್ವಲ್ಪ ಶಾಂತ ಐತ್ರಿ ವಾತಾವರಣ. ಬಿಜಾಪುರದಾಗಿದ್ದವ್ರಿ ಆಲ್ಮೋಸ್ಟ್ ಎಲ್ಲರೂ ಬರ್ತಾರೋ. ನಾಳೆ ಇವತ್ತೂ ಅರ್ಧ ಜನ ಬಂದಿರ್ತಾರೆ. ಅಂದರೆ ಸಮೀಪೆಲ್ಲ ಇದ್ದವ್ರಂತೂ ಇಲ್ಲಿ 15 ದಿವ್ಸಗಟ್ಲೆನೂ ಕಂಟಿನ್ಯೂ ಬರ್ತಾ ಇರ್ತಾರೆ. ಅದು ಜಾತ್ರೆ ಹಿಂದಿನ 15 ದಿವ್ಸ ತನಕನೂ ಸಂಜೆ ಮುಂದಾಗ ಮಧ್ಯಾಹ್ನ ಹೆಣ್ಮಕ್ಳು ಇದ್ದೇ ಇರ್ತಾರೋ. ಆದರೆ ಇವತ್ತು ಮತ್ತು ನಾಳೆ ಹುಣ್ಣಿಮೆ ಹಿಂದಿನ ದಿವಸ ಮತ್ತು ಹುಣ್ಣಿಮೆ ದಿವಸ ಸಿಕ್ಕಾಪಟ್ಟೆ ಜನ ಇರ್ತಾರೋ. ಈಗ ನಾವು ಸುತ್ತ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಒಂದು 10 ನಿಮಿಷ ಕೂತ್ಬಿಟ್ಟು ಪ್ರಸಾದ ಮಾಡಿಕೊಂಡೆ ಮನೆಗೆ ಹೋಗೋದ್ರಿ. ಎಲ್ಲರೂ ಅಷ್ಟೇ ರೀ, ಎಷ್ಟು ಲಕ್ಷ ಜನ ಬಂದ್ರೂ ಇಲ್ಲಿ ಪ್ರಸಾದ ಅಂತೂ ಕಂಟಿನ್ಯೂ ಇರ್ತೈತ್ರಿ. ಇವತ್ತು ಮತ್ತು ನಾಳೆ ಮತ್ತು ಡೈಲಿ ಏನಿಲ್ಲ ಸಂಜೆ ಮುಂದಾಗ ಇರ್ತಿತ್ತು. ಅಂದರೆ ಇಲ್ಲಿ ಸಮೀಪ ಇದ್ದವರೆಲ್ಲ ಹೆಣ್ಮಕ್ಳು ಬರ್ತಾರೆ. ಬಟ್ ನನಗೆ ಬರೋಕ್ಕಾಗಂಗಿಲ್ಲ, ಯಾಕಂದರೆ ಸ್ವಲ್ಪ ದೂರ ಆಗ್ತೈತಿಲ್ಲ ನಮ್ಮ ಮನೆ. ಹೀಗಾಗಿ ಇಲ್ಲಿ ಪ್ರಸಾದ ಮಾಡೋ ಜಾಗಕ್ಕೆ ಬಂದೀವಿ ನೋಡ್ರಿ. ಎಷ್ಟು ಜನ ಅದಾರು. ನಾಳೆ ಅಂತೂ ನಿಮ್ಗೆ ಇಲ್ಲಿ ಜಾಗ ನೋಡೋಕೆ ಸಿಗಂಗಿಲ್ಲ, ಅಷ್ಟು ಫುಲ್ ರಶ್ ಇರ್ತೈತಿ. ನಾಳೆನೂ ಬರ್ತೀನಿ ರೀ, ನಾಳೆ ಇಡುವ ನೋಡ್ರಿ ಗೊತ್ತಾಗ್ತೈತಿ, ಯಾಕಂದರೆ ಎಷ್ಟು ಜನ ಇರ್ತಾರಂಥೇಳಿ. ಇವತ್ತಂತೂ ಇಲ್ಲಿ ಪ್ರಸಾದ ಏನೈತಂದ್ರೆ ಅನ್ನ ಸಾರು ಮತ್ತು ಹುಗ್ಗಿ ರೀ, ಹಾಲು ಹುಗ್ಗಿ ಮತ್ತು ಉಪ್ಪಿನಕಾಯಿ ಪಲ್ಯ ಎಲ್ಲ ಮಾಡಿರ್ತಾರೋ. ಅದು ಪ್ರಸಾದ ಅಂತೂ ಇಷ್ಟು ರುಚಿ ಇರ್ತೈತಿ ಅದ್ರಿ. ನಾವು ಮನೆಯೊಳಗೆ ಎಷ್ಟೇ ವೆರೈಟಿ ಮಸಾಲೆ ಎಲ್ಲ ಹಾಕಿ ಮಾಡಿಬಿಟ್ರೂ ಅಷ್ಟು ರುಚಿ ಬರಲ್ಲ ರೀ. ತುಪ್ಪ ಹಾಲೆಲ್ಲ ಹಾಕಿ ಮಾಡಿರ್ತೀವಲ್ಲ ಅಂದ್ರೂ ಇದರಷ್ಟು ರುಚಿ ಬರೋಂಗಿಲ್ಲ ರೀ. ಇಲ್ಲಿ ಅಷ್ಟು ಪ್ರಸಾದ ರುಚಿ ಹತ್ತೈತಿ. ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ಮತ್ತು ಸಣ್ಣ ವ್ಯಕ್ತಿಗಳಾಗಲಿ ಎಲ್ಲರೂ ಬಂದು ಇಲ್ಲಿ ಪ್ರಸಾದ ಮಾಡ್ಲಾರೆ ಯಾರೂ ಹೋಗಂಗೆ ಇಲ್ಲ ರೀ. ಅಷ್ಟು ಪ್ರಸಾದ ರುಚಿ ಇರ್ತೈತಿ ನೋಡ್ರಿ ಇಲ್ಲಂತೂ. ಈಗ ನಾನು ನಮ್ಮ ಮನೆಯವ್ರು ಕೂಡ್ಬಿಟ್ಟು ಪ್ರಸಾದ ಮಾಡಾಕತ್ತೀವಿ ನೋಡ್ರಿ. ಮಸ್ತಾಗಿ ಹಾಲು ಹುಗ್ಗಿ ಮತ್ತು ಪಲ್ಯ ನೀಡ್ಸ್ಕೊಂಬಂದೀವಿ. ಎಷ್ಟು ರುಚಿ ಐತೆ ಅಂತೇಳಿ ಕೇಳಾಕತ್ತಿದ್ದೆ ನಮ್ಮ ಮನೆಯವ್ರಿಗೆ. ಭಾರಿ ಮಸ್ತ್ ಐತಿ ಅಂತ ಅನ್ನಕತ್ತಿದ್ರು. ಈಗ ಪ್ರಸಾದ ಮಾಡಾಕತ್ತೀವಿ ನೋಡ್ರಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ಮುಗೀತು. ಅವ್ರು ಹೆಂಗೆ ಗೊತ್ತೇನ್ರಿ, ನಾನು ಸ್ವಲ್ಪ ಹುಗ್ಗಿನ ಪ್ರಸಾದ ತೊಗೋ ತನಕನೇ ಅವ್ರದ್ದು ಹುಗ್ಗಿ ಅನ್ನ ಸಾರೆಲ್ಲ ಮುಗೀತು. ಅದನ್ನೇ ಇಡುವ ಮಾಡಾಕತ್ತಿದ್ರು. ನಂದು ಅನ್ನ ಸಾರು ಇನ್ನೂ ಮುಗ್ದೇ ಇದ್ರಿ, ಯಾಕಂದರೆ ನಾವು ಸ್ವಲ್ಪ ಸಾವಕಾಶ ಪ್ರಸಾದ ಅಂದ್ರೆ ಊಟ ಮಾಡೋದು. ಯಾವಾಗಲೂ ಮನೆಯೊಳಗಾದರೂ ಅಷ್ಟೇ ರೀ, ಹೊರಗಾದರೂ ಅಷ್ಟೇ. ಅವ್ರು ಸ್ವಲ್ಪ ಫಾಸ್ಟ್
ಜಲ್ದಿ ಮುಗಿಸ್ಕೊಂಡು ಬಂದಿದ್ರು. ಎಷ್ಟು ಜನ ಅದಾರ ನೋಡ್ರಿ. ಎಲ್ಲರೂ ದೊಡ್ಡವರು ಸಣ್ಣವರು ಇಲ್ಲಿ ಜಾತಿ ಭೇದ ಏನೂ ಇಲ್ಲ ರೀ. ಎಲ್ಲರೂ ಪ್ರಸಾದ ಮಾಡ್ಬೋದು. ನೀವು ಯಾರು ಎಷ್ಟೇ ದೊಡ್ಡ ವ್ಯಕ್ತಿಗಳು ಬಂದರೂ ನಮ್ಗತ್ಲೇ ಪ್ಲೇಟ್ ತೊಗೊಂಡು ಪ್ರಸಾದ ನೀಡ್ಕೊಂಡು ಊಟ ಮಾಡಿಬಿಟ್ಟು ಪ್ಲೇಟ್ ತೊಗೊದಿತ್ತನ ಹೋಗ್ಬೇಕ್ರಿ. ಇದು ಇಲ್ಲಿಂದ ರೂಲ್ಸ್. ಎಷ್ಟು ಲಕ್ಷ ಜನ ಬರ್ತಾರಂದ್ರೆ ಲೆಕ್ಕನೇ ಇಲ್ಲ ರೀ. ಇಡೀ ದಿವಸ ಬೆಳಗ್ಗೆ ಮಧ್ಯಾಹ್ನ ಸಂಜೆಯಿಂದ ಕಂಟಿನ್ಯೂ ಇರ್ತೈತಿ. ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗ್ಬಿಡ್ತಂದ್ರೆ ಸಂಜೆ 11-12 ಗಂಟೆ ತನಕನೂ ಇಲ್ಲಿ ಪ್ರಸಾದ ಇದ್ದೇ ಇರ್ತೈತ್ರಿ. ಅಂದರೆ 2 ದಿವಸ, ಹುಣ್ಣಿಮೆ ಹಿಂದಿನ ದಿವಸ ಮತ್ತು ಹುಣ್ಣಿಮೆ ದಿವಸ ಅಂತೂ ಸಿಕ್ಕಾಪಟ್ಟೆ ಇರ್ತೈತ್ರಿ ಜನ. ಕೆಲವೊಬ್ರು ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಎಲ್ಲರೂ ಬಂದಲ್ಲಿ ಫುಲ್ ಪ್ರಸಾದನ ನೀಡ್ಕೊಂಡ್ಬಿಟ್ಟು ಸಾಕಂತೇಳಿ ಬಿಟ್ಬಿಡೋದು. ಎಷ್ಟು ಸಲ ಹೇಳ್ತಾರೆ, ಮಾಯ್ಕೊಳಗೂ ಹೇಳ್ತಾ ಇರ್ತಾರೋ ಪ್ರಸಾದ ಮಹಾಪ್ರಸಾದ ವೇಸ್ಟ್ ಮಾಡಬೇಡ್ರಿ ಅಂತೇಳಿ. ಬಟ್ ಕೆಲವೊಬ್ರು ಹಾಗೆ ಮಾಡ್ತಾರೆ, ಜಾಸ್ತಿ ನೀಡ್ಕೊಳ್ಳೋದು ಮತ್ತು ವೇಸ್ಟ್ ಮಾಡೋದು. ಎಷ್ಟು ಬೇಕಲ್ಲ ಅಷ್ಟು ನೀಡ್ಕೊಂಡ್ಬಿಟ್ಟು ಪ್ರಸಾದ ತೊಗೊಳಂಗಿಲ್ಲ ರೀ. ಏನು ಹೇಳಿದ್ರು ಕೇಳಂಗಿಲ್ಲ ಕೆಲವೊಬ್ಬರು. ಈಗ ನನ್ನ ಪ್ರಸಾದ ಆಯ್ತು ನೋಡಿರಿ. ನಾನು ಪೂರ್ತಿ ಖಾಲಿ ಮಾಡಿಬಿಟ್ಟು ನೀಟಾಗಿ ಪ್ಲೇಟ್ ತೊಳೆದ್ರೆ ಇಟ್ಟು ಬರೋದು ಯಾವಾಗಲೂ ಅಷ್ಟೇ ರೀ. ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿ ಮಾಡೋದ್ರಿ. ಕೆಲವೊಬ್ರು ಆ ರೀತಿ ಮಾಡ್ತಿರ್ತಾರೋ, ಹಾಗೆ ಇಟ್ಟು ಹೋಗೋದು ಮತ್ತು ಅನ್ನನ ವೇಸ್ಟ್ ಮಾಡೋದು ಮಾಡ್ತಿರ್ತಾರೋ. ಏನೂ ಮಾಡೋಕ್ಕಾಗಂಗಿಲ್ಲ. ತೋರಿಸ್ತಾನು ಏನಂತಂದ್ರು. ಈಗ ಟೈಮ 6:30 ಆಗೈತೆ ನೋಡ್ರಿ. ಕೈಕಾಲು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚಾ ಮಾಡೋಣ. ಮತ್ತು ತಿಪ್ರಿಕೆ ಬಜ್ಜಿ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೆ ರೀ. ಕಡ್ಲಿ ಹಿಟ್ಟು ಇದ್ದಿತ್ತಿಲ್ಲ, ನಮ್ಮ ಮನೆಯವ್ರಿಗೆ ತೊಗೊಂಬರ್ರಿ ಅಂತ ತಂದಿದ್ದೆ. ಕಡ್ಲಿ ಹಿಟ್ಟು ಮತ್ತು ಹಾಲು ತಂದು ಕೊಟ್ರೆ ರೀ. ದೇವ್ರ ಮುಂದೆ ದೀಪನೂ ಹಚ್ಚಿದೆ. ಇನ್ನು ಬಜ್ಜಿ ಮಾಡಿಬಿಟ್ಟು ಚಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ಕಡ್ಲಿ ಹಿಟ್ಟು ಇದ್ದಿತ್ತಿಲ್ಲಲ್ಲ, ಅದಕ್ಕೆ ಒಂದು ಅರ್ಧ kg ಕಡ್ಲಿ ಹಿಟ್ಟು ತಂದು ಕೊಟ್ಟರು. ಈಗ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಡಿಫಿಕಲ್ಟ್ ಆದಂಗೆ ಆಗಿಬಿಟ್ಟೈತ್ರಿ. ಯಾಕಂದ್ರೆ ಸ್ವಲ್ಪ ಅಮೌಂಟ್ದು ಪ್ರಾಬ್ಲಮ್ ಆಗತ್ತನ. ಎಷ್ಟು ಬೇಕಲ್ಲ ಅಷ್ಟೇ ತಂದುಬಿಟ್ಟು ಯೂಸ್ ಮಾಡೋದಾಗೈತಿ. ಯಾವಾಗಲೂ ನಾನು ಕಡ್ಲಿ ಹಿಟ್ಟು ಹೊರಗಿಂದ ತರಕ್ಕೆ ಹೋಗಂಗಿಲ್ಲ ರೀ. ಮನೆ ಒಳಗನ 2 kg 3 kg ಕಡ್ಲಿಬೇಳೆನ ಬೀಸ್ಕೊಂಡ್ಬಂದು ಇಟ್ಕೋತಿದ್ದೆ. ಬಟ್ ಈಗ ಕಡ್ಲಿಬೇಳೆನೂ ತಂದಿತ್ತಿಲ್ಲ ರೀ. ಎಷ್ಟು ಬೇಕಲ್ಲ ಅಷ್ಟಿಷ್ಟು ತಂದುಬಿಟ್ಟು ಯೂಸ್ ಮಾಡಾಕತ್ತೀವಿ. ಅದು ಅಮೌಂಟ್ದು ಪ್ರಾಬ್ಲಮ್ ಆಗ್ಬಿಟ್ರೆ ಹಿಂಗೆ ಆಗುತ್ತಲ್ರಿ. ಅದಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಎಷ್ಟು ಬೇಕಲ್ಲ ಅಷ್ಟು ತಂದುಬಿಟ್ಟು ಯೂಸ್ ಮಾಡಾಕತ್ತಿದ್ದು. ಬಟ್ ನನಗೆ ಅಂಗಡಿನ ಹಿಟ್ಟು ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕಂತೇಳಿ ತಂದುಬಿಟ್ಟು ಯೂಸ್ ಮಾಡ್ಕೊಳ್ಳೋದ್ರಿ. ಅರ್ಜೆಂಟ್ ಇದ್ದಾಗ ಏನು ಮಾಡೋದು. ಅದ್ರ ಮನೆ ಒಳಗಿನ ಕಡ್ಲಿ ಹಿಟ್ಟು ಬೀಸಿರ್ತೀವಲ್ರಿ, ಅದು ಸ್ಮೆಲ್ ಚಲೋ ಬರ್ತೈತಿ. ಬಟ್ ಇದು ಸ್ಮೆಲ್ ಹೆಂಗೆ ಗೊತ್ತೇನ್ರಿ, ಒಂಥರ ಸ್ಮೆಲ್ ಬರ್ತೈತಿ. ಅಷ್ಟು ಇಷ್ಟ ಆಗಂಗಿಲ್ಲ. ಬಟ್ ಏನು ಮಾಡೋಕ್ಕಾಗಂಗಿಲ್ಲ, ಅದನ್ನೇ ಯೂಸ್ ಮಾಡ್ತೀವಿ. ಮತ್ತು ಏನು ಮಾಡೋದು. ಈಗ ಬಜ್ಜಿ ಮಾಡ್ಬೇಕಂತೇಳಿ ಹಿಟ್ಟನ್ನು ಚಾಣಿಸ್ಕೊಂಡು ಇಟ್ಕೊಳಕತ್ತಿದ್ದೀನಿ ರೀ. ಅದೇನು ಅರ್ಧ kg ತಂದಿದ್ರಲ್ಲ, ಒಮ್ಮೆ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೋಬೇಕಂತೇಳಿ. ಅರ್ಧ kg ಜಾಸ್ತಿ ಆಗುತ್ತಲ್ರಿ ಬಜ್ಜಿ ಮಾಡೋಕ್ಕೆಲ್ಲನೂ. ಅದಕ್ಕೆ ಒಂದು ಸಲಕ್ಕನ ಚಾಣಿಸ್ಬಿಟ್ಟು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಮತ್ತು ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಕೆ ಬರ್ತೈತಿ. ಪದೇ ಪದೇ ಚಾಣಿಸೋದಂದ್ರೆ ನನಗೆ ಕಷ್ಟ ಅನ್ನೋರಿ. ನಾನು ಯಾವುದೇ ಹಿಟ್ಟಾಗಲಿ ಒಂದು ಸಲಕ್ಕನ ಚಾಣಿಸ್ಬಿಟ್ಟು ಇಟ್ಕೊತೀನಿ. ಗೋಧಿ ಹಿಟ್ಟು, ಜೋಳದ ಹಿಟ್ಟು ಮತ್ತು ಕಡ್ಲಿ ಹಿಟ್ಟು ಬೀಸ್ಕೊಂಡು ಬಂದರೆ ಅದನ್ನೂ ಒಂದು ಸಲಕ್ಕೆ ಚಾಣಿಸಿ ಇಟ್ಕೋತಿದ್ದೆ ರೀ. ಬಟ್ ಈಗ ಎಷ್ಟು 1.5-2 ತಿಂಗಳಿಂದ ಆಯಿತು ಕಡ್ಲಿಬೇಳೆ ಬೀಸ್ಕೊಂಡೇ ಬಂದಿಲ್ಲ ರೀ. ನೋಡೋಣ ಈ ತಿಂಗಳ ಬೀಸ್ಕೊಂಡು ಬರ್ಬೇಕಂದೈತಿ. ಬಟ್ ನೋಡೋಣ ಏನಾಗುತ್ತೆ ಅಂತೇಳಿ. ಈಗ ಬಜ್ಜಿ ಮಾಡೋಕೆ ನಾನು ಕಡ್ಲಿ ಹಿಟ್ಟು ಚಾಣಿಸ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ. ಅಂದರೆ ನಾವು ಯಾವುದೇ ಬಜ್ಜಿ ಮಾಡಲಿ, ಬಟಾಟಿ ಅದೇನು ಅಂತಾರಪ್ಪ, ಹಿಂಗೆ ಬಟಾಟಿ ತೆಳ್ಳಗೆ ಹೆರ್ಚ್ಬಿಟ್ಟು ಎದ್ದು ಫ್ರೈ ಮಾಡ್ಕೊತೀವಲ್ರಿ, ಬಟಾಟಿ ಬಜ್ಜಿ ಅಂತೀವಿ ನಾವು. ಮತ್ತು ತಿಪ್ರಿಕೆ ಬಜ್ಜಿ ಮಾಡ್ಕೊತೀವಲ್ರಿ, ಆ ರೀತಿ ಹಿಟ್ಟು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಉಪ್ಪು ಮತ್ತು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕಿ ಮತ್ತು ಅಡುಗೆ ಸೋಡಾ, ಅಜ್ವಾಯಿನು ಎಲ್ಲ ಹಾಕಬೇಕು. ಹಾಕಿ ಚಲೋ ಹೊತ್ನಾಗೆ ಕಲಿಸ್ಕೋಬೇಕ್ರಿ. ಚಲೋ ಆಗ್ತಾವೆ ಬಜ್ಜಿ. ತಿಪ್ರಿಕೆ ಬಜ್ಜಿ ಅಂತೂ ಆಲ್ಮೋಸ್ಟ್ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗ್ತಾವೆ ರೀ. ಈ ಕಡೆನ ಹಾಲು ಕಾಸಕ್ಕೆ ಇಟ್ಟಿದ್ದೆ ನಾನು ಚಹಾ ಮಾಡ್ಬೇಕಂತೇಳಿ. ಚಾಕ್ಕೆ ಇಟ್ಬಿಟ್ಟು ಬಜ್ಜಿ ಫ್ರೈ ಮಾಡಿಕೊಂಡ್ರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಮಸ್ತ್ ಆಗ್ತೈತ್ರಿ. ಅಜ್ವೇನ ಸ್ವಲ್ಪ ಧನಿಯಾ ಪುಡಿನೂ ಹಾಕಿದ್ದೆ ರೀ. ಅಡುಗೆ ಸೋಡಾ ನೆನಪಿದ್ದಿತ್ತಿಲ್ಲ, ಮತ್ತು ಸ್ವಲ್ಪ ಹಾಕಬೇಕ್ರಿ. ಅಡುಗೆ ಸೋಡಾ ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು. ಅಡುಗೆ ಸೋಡಾ ಜಾಸ್ತಿ ಹಾಕಿಬಿಟ್ರೆ ಅದು ಏನು ಬಜ್ಜಿ ಇರ್ತಾವಲ್ರಿ, ಎಣ್ಣೆ ಹೀರ್ಕೊಂತಾವೆ ಜಾಸ್ತಿ. ಅದಕ್ಕೊಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕಬೇಕು. ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಕಲಿಸ್ಕೋಬೇಕ್ರಿ. ದೋಸೆ ಹಿಟ್ಟತ್ತು ಹೆಂಗಿರ್ತೈತಲ್ಲ ಅದಕ್ಕೆ ಕಲಿಸ್ಕೋಬೇಕು. ಭಾಳ ಗಟ್ಟಿ ಆದ್ರೂ ಅದು ಬಜ್ಜಿ ಚಲೋ ಆಗಲ್ಲ ರೀ. ತೆಳ್ಳಗಾದ್ರೂ ಸರಿ ಆಗಂಗಿಲ್ಲ. ಈ ರೀತಿ ಒಂದು ಬಟ್ಟೆ ಡಿಪ್ ಮಾಡಿ ತೆಗೆದುಬಿಟ್ರೆ ಅದಕ್ಕೆಲ್ಲ ಬಟ್ಟೆ ಹತ್ಕೊಂಡ್ಬಿಟ್ರೆ ಅದು ಹೀರಿಕಾಯಿಗೂ ಹತ್ಕೋತೈತೆ ಅಂತೇಳಿ ಗೊತ್ತಾಗುತ್ತೆ ರೀ. ಈಗ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ನೋಡಿರಿ. ಫಸ್ಟಿಗೆ ಏನಿತ್ತಲ್ಲ ತಿಪ್ರಿಕಾಯಿನ ಕಟ್ ಮಾಡ್ಕೊತೀನಿ.
ಮನೆ ತಂದಿದ್ದೆ ತೋರಿಸಿದ್ದೆ ಅಲ್ರಿ ತಿಪ್ರಿಕೆ ಅಂದರೆ ಯಾವ ರೀತಿ ಇರ್ತಾವಂತ. ಇವಾಗ ನೋಡ್ರಿ ನಮ್ಮ ಕಡೆ ಸಿಗ್ತಾವೆ ತಿಪ್ರಿಕೆ ಬಜ್ಜಿ. ಸಿಗ್ಲಿಕ್ಕಂದ್ರೆ ಹೀರಿಕೆ ಬಜ್ಜಿನೂ ಇದೇ ರೀತಿ ಮಾಡ್ಕೋಬೋದು. ಬಟ್ ನಾನು ತಿಂದಿಲ್ಲ ರೀ, ಯಾವಾಗೂ ಮಾಡಿಲ್ಲ ಹೀರಿಕೆ ಬಜ್ಜಿ. ಒಂದ್ಸಲ ಟ್ರೈ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ತಿಪ್ರಿಕಾಯಿ ಏನಂತಂದ್ರೆ ರೌಂಡ್ ಕಟ್ ಮಾಡಿಬಿಟ್ಟು ಫ್ರೈ ಇದು ಬಜ್ಜಿ ಮಾಡ್ಕೋಬೋದು. ಬಟ್ ಈ ತಿಪ್ರಿಕಾಯಿ ಭಾಳ ಸಣ್ಣ ಅದಾವು, ಎಳಿವು ಅದಾವು. ಅದಕ್ಕೆ ಉದ್ದುದ್ದಾಗಿ ಬಾಳಿಕಾಯಿ ಬಜ್ಜಿ ಅಂತ ಯಾವ ಮಾಡ್ಕೊತಾರಲ್ರಿ, ಉದ್ದಾಗಿ ಆ ರೀತಿ ಕಟ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಚಾಕೂ ಈ ಕಡೆ ಇಟ್ಟಿದ್ದೀನಿ ರೀ. ಸ್ವಲ್ಪ ಚಾ ಪುಡಿ ಮತ್ತು ಶುಂಠಿ ಹಾಕಿ ಮಸ್ತಾಗಿ ಬೆಲ್ಲ ಚಹಾ ಮಾಡ್ಬೇಕಂತೇಳಿ. ಈಗಂತೂ ಹೊರಗೆ ಚಿಟಿ ಮಳೆ ಬರಾಕತ್ತೈತ್ರಿ. ಅದಕ್ಕೆ ಬಿಸಿ ಚಹಾ ಮತ್ತು ಬಿಸಿ ತಿಪ್ರಿಕಾಯಿ ಬಜ್ಜಿ ಮಾಡೋಣ ಅಂತೇಳಿ ಈ ರೀತಿ ಸ್ವಲ್ಪ ತೆಳ್ಳಗೆ ತಿಪ್ರಿಕಾಯಿನ ಕಟ್ ಮಾಡ್ಕೊತೀನಿ ರೀ ಉದ್ದುದ್ದಾಗೆ. ಸ್ವಲ್ಪ ಮಾಡೋಕ್ಕೂ ಈಜಿ ಆಗ್ತೈತಿ ಮತ್ತು ನೋಡೋಕ್ಕೂ ಚಲೋ ಅನ್ನಿಸ್ತೈತಿ. ಅಂದ್ರೆ ನಮಗೆ ಎದ್ದೆದ್ದು ಬಿಡೋಕೆ ಅದು ಬಜ್ಜಿ ರೀ ಈಜಿ ಆಗ್ತೈತಿ. ರೌಂಡ್ ಕಟ್ ಮಾಡಿಬಿಟ್ರೆ ಭಾಳ ತನಕ ಆಗ್ತಾವೆ, ಸಣ್ಣ ಆಗ್ತಾವಲ್ರಿ ರೌಂಡ್ ಕಟ್ ಮಾಡಿಬಿಟ್ರೆ. ಅದಕ್ಕಂತೆ ತೆಳ್ಳಗಾಗಿ ಈ ರೀತಿ ಕಟ್ ಮಾಡ್ಕೊಂಡಿದ್ದು ತಿಪ್ರಿಕಾಯಿ ರೀ. ಚಾನು ರೆಡಿ ಆಗೈತೆ. ಹಾಲು ಹಾಕ್ಬಿಟ್ಟು ಲಾಸ್ಟಿಗೆ ಬೆಲ್ಲ ಹಾಕ್ಬೇಕು ರೀ. ಫಸ್ಟಿಗೆ ಬೆಲ್ಲ ಹಾಕಿ ಕುದ್ಸಾಕೆ ಹೋಗಬಾರ್ದು. ಎಲ್ಲ ಚಲೋ ಹೊತ್ನಾಗೆ ಚಹಾ ಕುದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಬೆಲ್ಲ ಹಾಕಿಬಿಟ್ರಾಯ್ತು. ಏನು ತಿಪ್ರಿಕಾಯಿ ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟಿದ್ದೆ. ಈ ರೀತಿ ಹಿಟ್ಟೊಳಗೆ ಎದ್ಬಿಟ್ಟು ಎರಡು ಸೈಡಿಗೆ ಚಲೋ ಹೊತ್ನಾಗ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿ ಕ್ರಿಸ್ಪಿಯಾಗಿ ತಿಪ್ರಿಕಾಯಿ ಬಜ್ಜಿ ರೆಡಿ ಆಗ್ತಾವೆ ನೋಡಿರಿ. ತಿಪ್ರಿಕಾಯಿ ಬಜ್ಜಿ ಮಾಡಾಕ್ರಿ ತಿಪ್ರಿಕಾಯಿ ಏನಿಲ್ಲ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೋಬೇಕು, ಅಂದ್ರೆ ಮಸ್ತ್ ಬರ್ತಾವೆ ರೀ. ತೆಳ್ಳಗೆ ಕಟ್ ಮಾಡ್ಕೊಂಬಿಟ್ರೆ, ದಿಪ್ಪಾಗಿ ಕಟ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ಸರಿ ಬರೋಂಗಿಲ್ಲ. ಈ ಕಡೆ ಚಾನೂ ರೆಡಿ ಆಗೈತೆ ನೋಡಿರಿ. ಅದಕ್ಕಷ್ಟು ಬೆಲ್ಲ ಹಾಕ್ಬಿಡ್ತೀನಿ. ಬೆಲ್ಲ ಚಹಾ ಅಂತೂ ನನಗೆ ಭಾಳ ಇಷ್ಟ ಆಗ್ತೈತಿ. ಸಕ್ರೆ ಚಹಾ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಈಗ ಬಜ್ಜಿನ ರೆಡಿ ಹಾಕತ್ತಾವೆ ನೋಡಿರಿ ಮಸ್ತಾಗಿ. ಆ್ಯಕ್ಚುಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದು ನಾನು, ಸ್ವಲ್ಪ ಫ್ರೈ ಮಾಡೋಕ್ಕೆ ಇದು ಹಾಕತ್ತೈತ್ರಿ. ಈಗ ಮಸ್ತಾಗಿ ಫ್ರೈ ಆಗ್ಯಾವ ನೋಡಿರಿ. ಈಗ ಮಸ್ತಾಗಿ ತಿಪ್ರಿಕಾಯಿ ಬಜ್ಜಿ ಮತ್ತು ಶುಂಠಿ ಚಹಾ ರೆಡಿ ಆಗೈತೆ ನೋಡಿರಿ. ಶುಂಠಿ ಬೆಲ್ಲ ಹಾಕಿ ಮಾಡಿದ ಚಹಾ ಮತ್ತು ಒಂದು ಪ್ಲೇಟ್ ಈ ರೀತಿ ಬಜ್ಜಿ ಇದ್ಬಿಟ್ರೆ ಏನೋ ಅಂತಾರಲ್ಲ ಅಷ್ಟು ಖುಷಿ ಆಗ್ತೈತಿ. ಈ ರೀತಿ ಮಾಡಿಕೊಟ್ರೆ ಅಂತೂ ರೀ ನಾವೇ ಮಾಡಿ ನಾವೇ ತಿನ್ನೋದು ಒಂದು ಖುಷಿ ಬೇರೆ, ಬೇರೆದವ್ರು ಮಾಡಿಕೊಟ್ರೆ ಇನ್ನಷ್ಟು ಖುಷಿ ಆಗ್ತೈತಿ. ಬಟ್ ನಮಗೆಲ್ಲ ಅದು ಭಾಗ್ಯ ಸಿಗಂಗಿಲ್ಲ ರೀ. ನಾವೇ ಮಾಡಿ ನಾವೇ ತಿನ್ನಬೇಕಾಗುತ್ತೆ. ಆಲ್ಮೋಸ್ಟ್ ನಮ್ಮ ಮಗ ಸ್ವಲ್ಪ ಮಾಡ್ತಾದ್ರೆ ಹೆಲ್ಪ್, ಬಟ್ ಈ ರೀತಿ ಎಲ್ಲ ಮಾಡಬೇಕಾದ್ರೆ ಅಷ್ಟೊಂದು ಗೊತ್ತಾಗಂಗಿಲ್ಲ. ಈಗ ಮಸ್ತಾಗೆ ಪ್ಲೇಟ್ ರೆಡಿ ಆಗೈತೆ ನೋಡಿರಿ. ಬರ್ರಿ ಇನ್ನು ಮಸ್ತಾಗಿ ಸ್ನ್ಯಾಕ್ಸ್ ಕುಂತ್ಬಿಟ್ಟೆ ಎಂಜಾಯ್ ಮಾಡೋಣಂತ. ನನ್ನ ಮಕ್ಕಳಿಗೆ ಕರಾಕತ್ತಿದ್ದೆ ಬರ್ರಿ ಪಟ್ ಅಂತ ಬಿಸಿ ಇದ್ದಾಗನೇ ತಿಂದುಬಿಡ್ಬೇಕ್ರಿ ಬಜ್ಜಿ. ಯಾವಾಗಲೂ ತಣ್ಣಗಾದ್ಮೇಲೆ ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ನನ್ನ ಮಕ್ಕಳಿದ್ರೆ ಬಂದು ಕುಂತ್ರೆ ನೋಡಿರಿ. ನಮ್ಮ ಮನೆಯವ್ರಿಗೆ 20 ಸಲ ಕರಿಬೇಕು, ಅವಾಗ ಅವರು ಸಾವಕಾಶ ಎದ್ದು ಬರೋದ್ರಿ ನಮ್ಮದೆಲ್ಲ ಸ್ಟಾರ್ಟ್ ಆದಮೇಲೆ. ಇಲ್ಲಾಂದ್ರೆ ಅವರೇ ಫಸ್ಟ್ ಕುಂತಿರ್ತಾರೋ, ಇಲ್ಲಾಂದ್ರೆ ನಾವು ಸ್ವಲ್ಪ ಲೇಟ್ ಆಯ್ತಂದ್ರೆ ನಮಗೆ ಎಷ್ಟೋ ತನಕ ಮಾಡ್ತೀರಿ ಬರ್ರಿ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೋ. ಆದರೆ ನಾವು ಕರೆದು ಬಿಟ್ಟರೆ ಸ್ವಲ್ಪ ಲೇಟಾಗಿಯೇ ಬರೋದು. ಇವಾಗ ಬಂದ್ರೆ ನೋಡಿರಿ ಒಂದು 10-20 ಸಲ ಕರೆದ್ಬಿಟ್ಟು ಸಾಕಾಯಿತು. ಈಗ ಬಂದುಬಿಟ್ಟು ಕುಂತರು ಎಲ್ಲರೂ ಬಜ್ಜಿ ಎಂಜಾಯ್ ಮಾಡತ್ತೀವಿ ನೋಡಿರಿ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊತ್ತು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ವ್ಲಾಗ್ ಜೊತೆಗೆ ಸಿಗ್ತೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸೋನ್ರಿ.